ಎಲ್ಲ ವಿದ್ಯಾರ್ಥಿಗಳಿಗೂ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ SLCಯ ಒಂದು 2024ನೇ ಮೊದಲನೇ ವಾರ್ಷಿಕ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ರಿಸಲ್ಟ್ನ ಕುರಿತಾಗಿ ಹಲವಾರು ಡೌಟ್ಗಳಿರುವಂಥದ್ದು. ರಿಸಲ್ಟನ್ನು ಯಾವಾಗ ಬಿಡ್ತಾರೆ ಅನ್ನೋ ವಿಚಾರವಾಗಿ ವಿಡಿಯೋ ಇರುವಂಥದ್ದು. ಸೊ ವಿದ್ಯಾರ್ಥಿಗಳೇ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ತಪ್ಪದೇ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಬಟನನ್ನು ಮೇಲೆ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವಂತಹ PUC ಡಿಗ್ರಿ ಎಲ್ಲ ಒಂದು ಅಪ್ಡೇಟ್ಗಳು ತಕ್ಷಣ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳೇ SLC 2024ನೇ ಮೊದಲನೇ ವಾರ್ಷಿಕ ಪರೀಕ್ಷೆ ರಿಸಲ್ಟನ್ನು ಆಗಿಬಿಡ್ತಾರೆ ಈಗ ಬಿಡ್ತಾರೆ ಅಂತ ಒಂದು ನಡೀತಿರುವಂಥದ್ದು. ಸೊ ವಿದ್ಯಾರ್ಥಿಗಳೇ ಒಂದು ಮೌಲ್ಯಮಾಪನ ಅಂತೂ ಕಂಪ್ಲೀಟ್ ಆಗಿದೆ. ಮೌಲ್ಯಮಾಪನ ಮತ್ತೆ ಮಾಡುವಂಥದ್ದು ಏನೂ ಇಲ್ಲ. ಮೌಲ್ಯಮಾಪನ ಇವ್ಯಾಲ್ಯೂಷನ್ ಕಂಪ್ಲೀಟ್ ಆಗಿ ಈಗ ಕಂಪ್ಯೂಟರೀಕರಣ ಅಂತಂದರೆ ನಿಮ್ಮ ಮಾರ್ಕ್ಸನ್ನು ಅಂತರ್ಜಾಲದಲ್ಲಿ ಅಪ್ಲೋಡ್ ಮಾಡುವಂತಹ ಕೆಲಸ ಮಾಡ್ತಾ ಇರಬಹುದು. ಸೊ ವಿದ್ಯಾರ್ಥಿಗಳೇ ನಿಮಗೆ ರಿಸಲ್ಟ್ ಯಾವಾಗ ಬಿಡ್ತಾರೆ ಅನ್ನೋ ವಿಚಾರವಾಗಿ ಸಣ್ಣದಾಗಿ ಕ್ಲೂ ಕೊಡ್ತೇನೆ. ಮೇ 8ರಿಂದ 10ನೇ ತಾರೀಕಿನ ಒಳಗೆ ಅಂದರೆ ಮೇ ಮೊದಲನೇ ವಾರದಲ್ಲಿ ಮೇ 8ರಿಂದ 10ನೇ ತಾರೀಕಿನ ಒಳಗೆ ರಿಸಲ್ಟ್ ಬಿಡುವಂತಹ ಚಾನ್ಸಸ್ ಇದೆ ಅಂತ. 2 ದಿನಾಂಕ ಅಂದರೆ ಮೇ 8 ಅಥವಾ 10, ಮೇ 8ಕ್ಕೆ ಬಂದರೂ ಬರ್ಬೋದು. ಸೊ ಈ ಒಂದು ದಿನಾಂಕವನ್ನು ನಿಮಗೆ ತಿಳಿಸಿರೋದು ಒಂದು ಅಪ್ಡೇಟ್ ಆಗಿದೆ. ಸೊ ಇನ್ನೂ ಈ ಅಪ್ಡೇಟ್ ಗೊತ್ತಿಲ್ಲದಂಥ ವಿದ್ಯಾರ್ಥಿಗಳ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಗೊತ್ತಿರುವುದಿಲ್ಲ. ಒಂದು ಮೇ 8 ಅಥವಾ 10ನೇ ತಾರೀಕಿನ ಒಳಗೆ ನಿಮಗೆ SLC ಮೊದಲನೇ ಒಂದು ವಾರ್ಷಿಕ ಪರೀಕ್ಷೆ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನೋಡಿದ್ರೆ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.